ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತಕ್ಕೆ ಯುಟಿ ಖಾದರ್ ಅವರು ಗರಂ ಆಗಿದ್ದಾರೆ. ತೀವ್ರವಾಗಿ ಖಂಡಿಸ್ತೇನೆ. ಪ್ರತಿಪಕ್ಷದವರು ರಾಜಕೀಯ ಮಾಡಲಿ, ಆದರೆ ಚಪ್ಪಲಿ ಹಿಡಿದುಕೊಂಡು ರಾಜಕೀಯ ಮಾಡೋದು ಬೇಡ ಅಂತ ವಿಪಕ್ಷಗಳ ವಿರುದ್ಧ ಸಚಿವ ಯುಟಿ ಖಾದರ್ ಹೇಳಿಕೆ ನೀಡಿದ್ದಾರೆ. ಇನ್ನು ವಾಪಸ್ ಚಪ್ಪಲಿಯನ್ನ ಎಸೆಯೋದು ದೊಡ್ಡ ವಿಚಾರ ಏನಲ್ಲ. ಚಿಕ್ಕ ಮಗುನು ಆ ಕೆಲಸವನ್ನ ಮಾಡುತ್ತೆ, ಆದ್ರೆ ಅದು ಸರಿಯಲ್ಲ. ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅನ್ನುವಂತಹ ಗುಣ ಪ್ರದೀಪ್ ಅವರಿಗೆ ಇದೆ. ಕಾಂಗ್ರೆಸ್ ಸರ್ಕಾರ ಅವರ ಜೊತೆಯಲ್ಲಿ ಸದಾ ನಿಲ್ಲುತ್ತೆ ಅಂತ ಖಾದರ್ ಮಾತನಾಡಿದ್ದಾರೆ. ಬಹುಶಃ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಪ್ರತಿಪಕ್ಷದವರು ರಾಜ್ಯಕ್ಕೆ ಮಾಡಲಿ, ಅದಕ್ಕೆ ಚಪ್ಪಲಿನ ಕೈಯಲ್ಲಿ ಹಿಡಿದು ರಾಜ್ಯಕ್ಕೆ ಮಾಡೋದು ಬೇಡ. ಇದು ನಮ್ಮ ನಾಗರಿಕ ಸಮಾಜ ಯಾರನ್ನು ಒಪ್ಪುದು ಕೂಡ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಬದ್ಧವಾಗಿ ವಾದ ಮಾಡಲಿಕ್ಕೆ ಗೆಲ್ಲದವರು ಈ ರೀತಿ ದಬ್ಬಲಿಕೆಯ ಒಂದು ರಾಜ್ಯಕ್ಕೆ ಮಾಡ್ತಿರೋದಕ್ಕೆ ಮತ್ತು ಖಂಡಿಸ್ತೇವೆ. ಪ್ರದೀಪ್ ಈಶ್ವರ್ ಅವರಿಗೆ ಯಾರು ಇವತ್ತು ಚಪ್ಪಲಿ ಎಸಲಿಕ್ಕೆ ಪ್ರಯತ್ನ ಪಟ್ರ, ಮುಂದಿನ ದಿನಗಳಲ್ಲಿ ಅವರೇ ಬಂದು ಮಾಲಾರ್ಪಣೆ ಮಾಡಿ ಅವರನ್ನು ಬಹುಶಃ ಇವತ್ತು ಗೌರವಿಸುವಂತ ಮತ್ತು ಸನ್ಮಾನ ಮಾಡುವ ಕಾಲಘಟ್ಟವು ಕೂಡ ಇವತ್ತು ಪ್ರದೀಪ್ ಈಶ್ವರ್ಗೆ ಬರ್ತದೆ. ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಅವರ ಜೊತೆ ನಿಂತು ಅವರಿಗೆ ಬೇಕಾಗುವಂತ ಎಲ್ಲ ಪ್ರೋತ್ಸಾಹ ಮತ್ತು ಅವರಿಗೆ ಬೇಕಾದಂತ ಎಲ್ಲ ಸ್ಥಾನ ಕೂಡ ಕಾಂಗ್ರೆಸ್ ಪಕ್ಷ ಕೊಡ್ತದೆ. ನಾನು ಬಹುಶಃ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಪ್ರತಿಪಕ್ಷದವರು ರಾಜ್ಯಕ್ಕೆ ಮಾಡಲಿ, ಅದಕ್ಕೆ ಚಪ್ಪಲಿನ ಕೈಯಲ್ಲಿ ಹಿಡಿದು ರಾಜಕೀಯ ಮಾಡೋದು ಬೇಡ. ಇದು ನಮ್ಮ ನಾಗರಿಕ ಸಮಾಜ ಯಾರನ್ನು ಒಪ್ಪುದು ಕೂಡ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಬದ್ಧವಾಗಿ ವಾದ ಮಾಡಲಿಕ್ಕೆ ಗೆಲ್ಲದವರು ಈ ರೀತಿ ದಬ್ಬಲಿಕೆಯ ಒಂದು ರಾಜಕೀಯ ಮಾಡ್ತಿರೋದಕ್ಕೆ ಮತ್ತು ಖಂಡಿಸ್ತೇವೆ. ಪ್ರದೀಪ್ ಈಶ್ವರ್